ನಮಸ್ಕಾರ ಸ್ನೇಹಿತರೆ. ಜಗತ್ತಿನಲ್ಲಿ ಪ್ರೀತಿ ಎಂದ ತಕ್ಷಣ ನೆನಪಾಗುವ ಏಕೈಕ ಸ್ಮಾರಕ ಎಂದರೆ ಅದು ತಾಜ್ ಮಹಲ್. ಬಿಳಿ ಅಮೃತ ಶಿಲೆಯಲ್ಲಿ ಕೆತ್ತಿದ ಈ ಅದ್ಭುತ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ದಿನವೂ ಸಾವಿರಾರು ಜನರು ಇದನ್ನು ನೋಡಲು ಆಗ್ರಾಕ್ಕೆ ಬರುತ್ತಾರೆ. ಆದರೆ ಸುಂದರ ಕಟ್ಟಡದ ಹಿಂದೆ ಎಷ್ಟೋ ಕುತೂಹಲಕಾರಿ ಕಥೆಗಳು, ಅದ್ಭುತ ಇಂಜಿನಿಯರಿಂಗ್ ರಹಸ್ಯಗಳು ಮತ್ತು ಕೆಲವು ಜನಪ್ರಿಯ ಕಥೆಗಳು ಇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಾಜ್ ಮಹಲ್ ಬಗ್ಗೆ ನೀವು ಖಂಡಿತ ತಿಳಿದುಕೊಳ್ಳಬೇಕಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. 12ನೇ ಶತಮಾನದಲ್ಲಿ ಭಾರತವನ್ನು ಆಳುತ್ತಿದ್ದ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಹೆಂಡತಿ ಮಮ್ತಾಜ್ ಮಹಲ್ ಅವರ ನೆನಪಿಗಾಗಿ ಇದನ್ನು ನಿರ್ಮಿಸಿದನು. 1631ರಲ್ಲಿ ಮಮತಾಜ್ ಅವರು ತಮ್ಮ 14ನೇ ಮಗುವಿನ ಜನ್ಮ ನೀಡುವಾಗ ತೀರಿಕೊಂಡರು. ಅವರ ಸಾವಿನಿಂದ ಶಹಜಹಾನ್ ದುಃಖಿತನಾದನು. ತನ್ನ ಪ್ರೀತಿಯನ್ನು ಉಳಿಸಲು ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಸಮಾಧಿಯನ್ನು ನಿರ್ಮಿಸಲು ನಿರ್ಧರಿಸಿದನು. ಹಾಗೆ 1631ರಲ್ಲಿ ತಾಜ್ ಮಹಲ್ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಇದನ್ನು ಪೂರ್ಣಗೊಳಿಸಲು ಸುಮಾರು 22 ವರ್ಷ ಬೇಕಾದವು. 1653ರಲ್ಲಿ ಇದು ಪೂರ್ಣಗೊಂಡಿದ್ದು. ಈಗ ಇದರ ನಿರ್ಮಾಣದ ಹಿಂದೆ ಇರುವ ಇಂಜಿನಿಯರಿಂಗ್ ಕೌಶಲ್ಯದ ಬಗ್ಗೆ ನೋಡೋಣ. ಆನೆಗಳ ಸೈನ್ಯ. ತಾಜ್ ಮಹಲ್ ಕಟ್ಟಲು ಆ ಕಾಲದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಶಿಲ್ಪಿಗಳು ಮತ್ತು ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಾಗಿಸಲು 1000ಕ್ಕೂ ಹೆಚ್ಚು ಆನೆಗಳನ್ನು ಬಳಸಲಾಗಿತ್ತು. ಎರಡನೆಯದು ಮರದ ಬುನಾದಿ ಅಂದರೆ ವುಡನ್ ಫೌಂಡೇಶನ್. ತಾಜ್ ಮಹಲ್ ಯಮುನಾ ನದಿಯ ದಂಡೆಯಲ್ಲಿದೆ. ನದಿಯ ಪಕ್ಕ ಅಷ್ಟು ಭಾರವಾದ ಕಟ್ಟಡವನ್ನು ಹೇಗೆ ನಿಲ್ಲಿಸಿದರು ಗೊತ್ತಾ? ಇದರ ಅಡಿಪಾಯದಲ್ಲಿ ಎಬೋನಿ ಎಂಬ ವಿಶೇಷ ಮರದಿಂದ ಮಾಡಿದ ಬಾವಿಗಳನ್ನು ತೋಡಲಾಗಿದೆ. ಈ ಮರಕ್ಕೆ ಯಮುನಾ ನದಿಯಿಂದ ತೇವಾಂಶ ಸಿಗುತ್ತದೆ. ತೇವಾಂಶ ಸಿಕ್ಕಾಗ ಮಾತ್ರ ಅದು ಗಟ್ಟಿಯಾಗಿರುತ್ತದೆ. ನದಿ ಒಣಗಿದರೆ ತಾಜ್ ಮಹಲ್ ಕುಸಿದು ಬೀಳುವ ಅಪಾಯವಿದೆ. ವಾಲಿದ ಮಿನಾರ್ಗಳು. ತಾಜ್ ಮಹಲ್ನ 4 ಮೂಲೆಗಳಲ್ಲಿ ಇರುವ ದೊಡ್ಡ ಕಂಬಗಳನ್ನು ಗಮನಿಸಿ. ಅವು ನೇರವಾಗಿಲ್ಲ, ಹೊರಕ್ಕೆ ಬಾಗಿ ಸ್ವಲ್ಪ ವಾಲಿವೆ. ಭವಿಷ್ಯದಲ್ಲಿ ಭೂಕಂಪ ಬಂದರೆ ಈ ಕಂಬಗಳು ಮುಖ್ಯ ಸಮಾಧಿ ಮೇಲೆ ಬೀಳದೆ ಹೊರಗೆ ಬೀಳಲಿ ಎಂಬ ಉದ್ದೇಶ. ತಾಜ್ ಮಹಲ್ನ ಮತ್ತೊಂದು ದೊಡ್ಡ ವಿಶೇಷತೆ ಎಂದರೆ ಅದರ ಬಣ್ಣ ಬದಲಾವಣೆ. ರಾಜಸ್ಥಾನದಿಂದ ತಂದ ವಿಶೇಷ ಬಿಳಿ ಮಾರ್ಬಲ್ ಇಂದ ಇದನ್ನು ಕಟ್ಟಲಾಗಿದೆ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಇದು ಗುಲಾಬಿ ಬಣ್ಣದಲ್ಲಿ ಕಾಣುತ್ತದೆ. ಮಧ್ಯಾಹ್ನ ಬಿಸಿಲಿನಲ್ಲಿ ಪ್ರಕಾಶಮಾನವಾದ ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತದೆ. ಚಂದ್ರನ ಬೆಳಕಿನಲ್ಲಿ ತಿಳಿ ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಸಿಮೆಟ್ರಿಕ್. ತಾಜ್ ಮಹಲ್ ಪ್ರತಿಯೊಂದು ಭಾಗವು 2 ಕಡೆ ಒಂದೇ ರೀತಿ ಕಾಣುತ್ತದೆ. ತೋಟ, ಬಾಗಿಲು, ಮಸೀದಿ ಎಲ್ಲವೂ ಒಂದೇ ವಿನ್ಯಾಸದಲ್ಲಿದೆ. ಆದರೆ ಇಡೀ ಆವರಣದಲ್ಲಿ ಒಂದೇ ಒಂದು ಅಸಿಮೆಟ್ರಿಕ್ ಇದೆ. ಅದುವೇ ಶಹಜಹಾನ್ ಅವರ ಸಮಾಧಿ. ಮೊದಲು ಈ ಕಟ್ಟಡವನ್ನು ಮಮತಾಜ್ಗಾಗಿ ಮಾತ್ರ ಕಟ್ಟಲಾಗಿತ್ತು. ನಂತರ ಶಹಜಹಾನ್ ತೀರಿಕೊಂಡಾಗ ಅವರ ಸಮಾಧಿಯನ್ನು ಪಕ್ಕದಲ್ಲೇ ಇಡಲಾಗಿದೆ. ಹಾಗಾಗಿ ಅದು ಮಧ್ಯದಲ್ಲಿ ಸ್ವಲ್ಪ ಪಕ್ಕಕ್ಕಿದೆ. ತಾಜ್ ಮಹಲ್ ಬಗ್ಗೆ ಅನೇಕ ಜನಪ್ರಿಯ ಕಥೆಗಳಿವೆ. ಅವು ಎಷ್ಟು ಸುಳ್ಳು ಎಷ್ಟು ನಿಜ ಎಂದು ಯಾರಿಗೂ ಗೊತ್ತಿಲ್ಲ. ಮೊದಲನೇದಾಗಿ ಕೈಗಳನ್ನು ಕತ್ತರಿಸಲಾಗಿದೆ ಎಂದು. ಶಹಜಹಾನ್ ತಾಜ್ ಮಹಲ್ ಕಟ್ಟಿದ ಕೆಲಸಗಾರರ ಕೈಗಳನ್ನು ಕತ್ತರಿಸಿದನು ಎಂಬ ಮಾತನ್ನು ನೀವು ಕೇಳಿರಬಹುದು. ಆದರೆ ಇದಕ್ಕೆ ಯಾವುದೇ ಇತಿಹಾಸ ಆಧಾರವಿಲ್ಲ. ಬದಲಿಗೆ ಅವರಿಗೆ ಮತ್ತೊಂದು ಕೆಲಸ ಮಾಡುವ ಅಗತ್ಯವಿಲ್ಲದಷ್ಟು ಹಣ ಮತ್ತು ಜೀವನಾಂಶವನ್ನು ನೀಡಲಾಗಿತ್ತು ಎಂದು ಇತಿಹಾಸ ಹೇಳುತ್ತಾರೆ. ಬ್ಲ್ಯಾಕ್ ತಾಜ್ ಮಹಲ್. ಶಹಜಹಾನ್ ಯಮುನಾ ನದಿಯ ಇನ್ನೊಂದು ದಡದಲ್ಲಿ ತನಗಾಗಿ ಕಪ್ಪು ಬಣ್ಣದ ತಾಜ್ ಮಹಲ್ ಕಟ್ಟಲು ಬಯಸಿದನು ಎಂಬ ಕಥೆ ಇದೆ. ಆದರೆ ಅವನ ಮಗ ಔರಂಗಜೇಬ್ ಅವನನ್ನು ಜೈಲಲ್ಲಿ ಇಟ್ಟಿರುವ ಕಾರಣದಿಂದಾಗಿ ಅದು ಸಾಧ್ಯವಾಗಲಿಲ್ಲ ಎನ್ನಲಾಗುತ್ತದೆ. ತಾಜ್ ಮಹಲ್ ಕುತುಬ್ ಮಿನಾರ್ಗಿಂತ ಎತ್ತರ. ನಾವೆಲ್ಲ ದೆಹಲಿಯ ಕುತುಬ್ ಮಿನಾರ್ ಭಾರತದ ಅತ್ಯಂತ ಎತ್ತರವಾದ ಗೋಪುರ ಅಂದುಕೊಂಡಿದ್ದೇವೆ. ಆದರೆ ನಿಜ ವಿಷಯ ಏನೆಂದರೆ ತಾಜ್ ಮಹಲ್ 73 ಮೀಟರ್, ಕುತುಬ್ ಮಿನಾರ್ಗಿಂತ ಅರ್ಧ ಮೀಟರ್ ಎತ್ತರವಾಗಿದೆ. 1983ರಲ್ಲಿ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಎಂದು ಘೋಷಿಸಲಾಗಿದೆ. ಭಾರತದ ಶಿಲ್ಪಕಲೆಗೆ ಮತ್ತು ಪ್ರಪಂಚದ ವಾಸ್ತುಶಿಲ್ಪಿಗೆ ಇದೊಂದು ಅದ್ಭುತ ಕೊಡುಗೆ. ಕಾಲ ಬದಲಾಗಬಹುದು, ಯುಗಗಳು ಬದಲಾಗಬಹುದು, ಆದರೆ ಬಿಳಿ ಅಮೃತ ಶಿಲೆಯಲ್ಲಿ ಕೆತ್ತಲಾದ ಈ ಪ್ರೀತಿಯ ಕಾವ್ಯ ಎಂದಿಗೂ ಅಳಿಯುವುದಿಲ್ಲ. ಸ್ನೇಹಿತರೆ, ನಿಮಗೆ ತಾಜ್ ಮಹಲ್ ಬಗ್ಗೆ ಈ ಮಾಹಿತಿ ಹೇಗೆ ಅನಿಸಿತು? ನೀವು ಎಂದಾದರೂ ತಾಜ್ ಮಹಲ್ಗೆ ಭೇಟಿ ನೀಡಿದ್ದೀರಾ?
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಡನೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.